ಇನ್ನೊಂದು ಮ್ಯಾಟ್ರ್ ಏನಂದ್ರೆ ನಮ್ದು ಒಂದು ಹೊಸ ಜರ್ನಿ ಸ್ಟಾರ್ಟ್ ಆಗತೈತಿ. ವೈರಸ್ ವೈರಸ್ ಮಾಡಿ ಅಂತ ವೈರಲ್ ಮಾಡಿ ಅಲ್ಲ, ಬರಲ್ಲ ಬರಲ್ಲ ಅಂತಾರ. ಇಲ್ಲಕ್ಕಿಲ್ಲ ಬರಕ್ಕಿಲ್ಲ. ರಾಮ್ ರಾಮ್ ಹನುಮಾನ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಸೊ ನಾವಿದೀವಿ ಇವಾಗ ಸಿಗ್ನಲ್ ಅಲ್ಲಿ. ಜಾಸ್ತಿ ಇತ್ತು ತಿರ್ಗಾ ನನಗೆ ಹೋಗ್ತಿದ್ದು ನಾನು ಹೇಳಿದ್ದು ಇಲ್ಲ 380 ಕಮ್ಮಿ ಇಲ್ಲ ಒಂದೇ ರೇಟ್ 350 ಇದು ಒಂದು 280 ಮಾಡಿ. ಪಾರ್ಕಿಂಗ್ ಬರಲ್ಲ ಬರಲ್ಲ ಅಂತಾರ. ಇಲ್ಲಕ್ಕಿಲ್ಲ ಬರಕ್ಕಿಲ್ಲ. 280 ಮಾಡಿ ಅಂತಲ್ಲ. ಅಲ್ಲ 300 ರೂಪಾಯಿ ಕೊಡೋರು. 300 ರೂಪಾಯಿ ಬೇಡ, ತುಂಬಾ ಕಡಿಮೆ ಅಲ್ಲ, ಕಡಿಮೆ ಅಷ್ಟೇ. ತುಂಬಾ ಕಮ್ಮಿ ಆಗೈತೆ. ಕೊಡು 300 ಫೋನ್ ಪೇ ಮಾಡು. ಅಂಕಲ್ ನಿಮ್ಮ ಹೆಸರು? 3 ಡಿಸೈನ್ಸ್ 1 2 3 ಡಿಸೈನ್ಸ್ 350 ಫೈನಲ್ ಅದು. ಇದಾಗಣ ಬರಲ್ಲ ಅದು. ಯಾವ್ದಿರ್ಲಿ? ಇದು ಎರಡು ಸಿಕ್ಕಿತ್ತು ಐತಿ. ಇದೊಂದ್ವೆ ಯಾವ ಚಲೋ ಅನ್ಸುತ್ತೆ? ಇದೊಂದು ಹಾಕು. ಇದು ಆಕ್ಚುಲಿ 3 ಜಿಪ್ ಅದಾವಲ್ಲ, ಇನ್ 3 ಐಟಮ್ಸ್ ಇಟ್ಕೋಬಹುದು ನೀನು. ಅದ್ರಾಗ ಬರೀ 2 ಅದಾವ. ನಾಲೆಜ್ಗೆ ಬೇಕು ಅದಲ್ಲ, ಇದು ಬಾಳ ಜಾತ್ರೆ ಐತಿ. ಇದು ನೋಡಿ, ಯಾವ್ದೋ ರೌಡಿ ಶೀಟರ್ ಕಾಣೋದು. ರೌಡಿ ಶೀಟರ್ ಚೈನ್ ಕಾಣಲ್ಲ ಅದು. ಇದರ್ಲಿ ಹಾ ನೋಡ, ಇದು ಫೈನಲ್ ಆದ್ ಮಾಡ್ತೀವಿ. ಏನೋ ಅದು ಇಷ್ಟ ಆಯ್ತು. ನೋಡಿ ನೀ ಪಟ್ಟನ್ ಹೇಳು. ಇದನ್ನ ತಗೊಂಡ್ರೆ ಇಷ್ಟ ಆತ. ಚೆನ್ನಾಗೈತೆ ಕಲರ್, ಬ್ಲೂ ಚಂದ ಐತೆ. ನೀನು ಬ್ಲೂ ಚಲೋ ಕಾಣತ್ತೆ. ಹಾ ಆಕ್ಚುಲಿ 3 ದಿನ ಅದು ಕಂಟಿನ್ಯೂ ನಾ ಮಾರ್ಕೆಟ್ ಅಡ್ಡಾಡಕತ್ತೆ ಈಗಿನ ಸಂಬಂಧ. ಇದ ತಗೊಂಡ್ವಿ. ಇದೊಂದು ಇದನ್ನ ಹಾಕೋದೊಂದು ತಗೊಂಡ್ವಿ. ಇವತ್ತೆಲ್ಲ ರಂಜಿತಾ ಅಂದ್ರೆ ಶಾಪಿಂಗ್. ಇವತ್ತೆಲ್ಲ ರಂಜಿತಾ ಅಂದ್ರೆ ಶಾಪಿಂಗ್ ಮಾಡ್ಸಾಳ ನನಗೆ. ಛತ್ರಿ ಗಿತ್ರಿ ಅಂದ್ರೆ ನಿನ್ನ ನಾಲ್ಗಿಗ ತಿನ್ಕತ್ರಿ. ಕಮಲ ಕುಟೀರ. ಅಂಕಲ್ 200. ಇಲ್ಲ 200. ಇನ್ಸ್ಟಾಗ್ರಾಮ್ ನಾಳೆ ಟಾಪ್ ಫುಲ್. 200. ನೆಕ್ಸ್ಟ್ ಏನ್ ತಗೊಂತೀವಿ ಮಾಡಾತಾರ ಹೇಳೋರು. ಸೊ ಗೈಸ್, ಇನ್ನು ಮೇಲೆ ಇದೆ, ಬನ್ನಿ ಬನ್ನಿ ಬನ್ನಿ. ಏನ್ ಕಷ್ಟ ಬನ್ನಿ, ಜಲ್ದಿ ಬನ್ನಿ. ಕ್ಲೋಸ್ ಟೈಮ್ ಬನ್ನಿ 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 ಒಳಗಡೆ ಕರೀತಾರೆ. ಮೇಲೆ ಎಲ್ಲ ವಿಡಿಯೋ ತಗೊಳ್ಳಿ. ಫುಲ್ ವೈರಸ್ ವೈರಸ್ ಮಾಡಿ ಅಂತ ವೈರಲ್ ಮಾಡಿ ಅಲ್ಲ. ಯಾವ್ದು ಹೂವಿನ ತೋಟಕ್ಕೆ ಬಂದಂಗ ಆಗ್ಬಿಡ್ತು ಅಂಜು. ಹಾ ಇದೇ ತರ ಹೇಳಿದ್ ನಾನು. ಇಷ್ಟಿತ್ತದ ಎಲ್ಲ ಶಾಪಿಂಗ್ ಮುಗೀತ್ ನಮ್ದು. ಶಾಪಿಂಗ್ 3 ದಿನ ಆಯ್ತು. 3 ದಿನ ಆಯ್ತು ಅಡ್ಡಾಡಕತ್ತು. 3 ದಿನ ಆದ್ರೂ ಏನು ಮಾಡೇ ಇಲ್ಲ ಶಾಪಿಂಗ್ ಅನ್ಸತಿ. ವರಮಹಾಲಕ್ಷ್ಮಿ ಅಂದ್ರೆ ಹೆಂಗ? ಲಕ್ಷ್ಮಿ ಕೊಡೋದಿರ್ಬೇಕು ಅಂದ್ರೆ ನಾವ್ ಆಕ್ಚುಲಿ ಫಸ್ಟ್ ಟೈಮ್ ಮಾಡತ್ತೀವಿ ವರಮಹಾಲಕ್ಷ್ಮಿ. ಹೌದಿಲ್ಲ, ಗ್ರ್ಯಾಂಡ್ ಆಗಿ ಅಂದ್ರೆ ಫಸ್ಟ್ ಟೈಮ್ ನಾವ್ ಮಾಡತ್ತಿದ್ದೆ. ಲಾಸ್ಟ್ ಟೈಮ್ ಪ್ರೆಗ್ನೆಂಟ್ ಇದ್ದೆ ಮಾಡಂಗಿಲ್ಲ ಅಂತಂದ್ರೆ ಸೊ ಮಾಡಿದ್ದಿಲ್ಲ. ಅದ್ರ ಹಿಂದಿನ ದಿವಸ ನಾವ್ ಅದ ಮನೆ ಶಿಫ್ಟ್ ಆಗಿದ್ವಿ. ಸೊ ಇನ್ನು ಕ್ಲೀನಿಂಗ್ ಎಲ್ಲ ನಡೆಯತ್ತಿತ್ತ, ಅದು ಅವಾಗೂ ಮಾಡಿಲ್ಲ. ಸೊ ಈ ಗ್ರ್ಯಾಂಡ್ ಆಗಿ ಮಾಡತ್ತೀವಿ ಅಂದ್ರೆ ಇದ ಫಸ್ಟ್ ಇಯರ್ ನಾವು ಗ್ರ್ಯಾಂಡ್ ಆಗಿ ಮಾಡತ್ತೀವಿ ಅಂತ ಹೇಳಿ. ಸೊ ಒಂದ್ ಸ್ವಲ್ಪ ಏನಾದ್ರು ಚಂದಂಗ್ ಮಾಡ್ಬೇಕಲ್ಲ, ಫಸ್ಟ್ ಟೈಮ್ ಗ್ರ್ಯಾಂಡ್ ಆಗಿ ಮಾಡತ್ತೀವಿ ಅಂತ ಹೇಳಿ. ಸೊ ಏನೋ ಶಾಪಿಂಗ್ ಮಾಡಿದ್ರೆ ಇನ್ನೂ ಕಮ್ಮಿನೇ ಏನಪ್ಪಾ ಅಂತ ಅನ್ಸ್ಬಿಡ್ತೈತಿ. ಜಾಗ ಬಿಟ್ರೆ ಇಲ್ಲೇ ಇದ ಥೀಮ್ ಇಟ್ಕೊಂಡ್ ಮಾಡ್ತೀವಿ ನಾವ್, ಹಿಂಗ ಮಾಡ್ತೀವಿ ಅಂತಂದ್ರ ಕಷ್ಟ ಏನಂತಂದ್ರ ಅದೇ ರೀತಿ ಪರ್ಟಿಕ್ಯುಲರ್ ಡೆಕೋರೇಷನ್ ಐಟಮ್ ಪಿಕ್ ಮಾಡೋದು. ಸೊ ಆ ರೀತಿನ ನಮಗ್ ಪರ್ಟಿಕ್ಯುಲರ್ ಆಗಿ ಬೇಕಂದ್ರ ಆಬ್ವಿಯಸ್ಲಿ ಅಡ್ಡಾಡಬೇಕಾಗ್ತೈತಿ. ಸೆಟ್ ಆಗಂಗಿಲ್ಲ. ನಾವಿಷ್ಟ ಅಡ್ಡಾಡೋದ್ ನೋಡಿ ಲಕ್ಷ್ಮಿ ಬ್ಯಾಡ ಬೇಡ ನೀವು ನಾ ಬರ್ತೀನಿ ಅಂತೇಳಿ ಅಂದ ಬಿಡ್ತಾರೆ. ಇಷ್ಟೇ ಕಡ್ಡಾಡತ್ತೀರಿ 3 ದಿನ ನನ್ ಸಂಬಂಧ. ಬ್ಯಾಡ ಬೇಡ ನಾನೇ ಬಂದ್ಬಿಡ್ತೇನೆ, ರೆಡಿಯಾಗಿ ಬಂದ್ಬಿಡ್ತೇನೆ ಅಂತಂತಾರ. ಈಗ ಪರ್ಟಿಕ್ಯುಲರ್ ಥೀಮ್ ಇಟ್ಕೋಬೇಕಂದ್ರ ಆಬ್ವಿಯಸ್ಲಿ ಹುಡ್ಕೋಬೇಕಾಗ್ತೈತಿ. ಇವ್ರು ಅರ್ಜೆಂಟ್ ಮಾಡ್ತಾರ ನನಗರ ಸೆಲೆಕ್ಷನ್ ಮಾಡಕ್ ಬಿಡುವಲ್ರಲ್ಲಿ. ಆತನ ಸೆಲೆಕ್ಟ್ ಹೆಂಗ್ ಮಾಡ್ಬೇಕು ಹಿಂಗ ಅವಸರ ಮಾಡಿದ್ರ. ಸೊ ಈಗ ಸಿಕ್ಕಿದ್ದೇನೇನ ತಗೊಂಬಂದೆ. ಇಷ್ಟ 3 ದಿನ ಮಾಡಿದ್ರು ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಇನ್ನೂ ಏನಾರು ತಗೋಬೇಕಿತ್ತು ಅನಿಸ್ತೈತಿ. ಇವ್ರು ಅರ್ಜೆಂಟ್ ಮಾಡೋದ್ರೊಳಗ ನಾನ್ ಸೆಲೆಕ್ಷನ್ ಕರೆಕ್ಟ್ ಮಾಡೇನೋ ಇಲ್ಲ ಅನಿಸ್ತೈತಿ ನನಗ. ಓಕೆ ಗಾಯ್ಸ್,
ಇನ್ನೊಂದು ಮ್ಯಾಟ್ರ್ ಏನಂದ್ರೆ ನಮ್ದು ಒಂದು ಹೊಸ ಜರ್ನಿ ಸ್ಟಾರ್ಟ್ ಆಗತೈತಿ. ಸೊ ಅದನ್ನ ಏನನ್ನೋದು ರಿವೀಲ್ ಮಾಡ್ತೀವಿ ಆದಷ್ಟು ಬೇಗ. ಸೊ ಹೊಸ ಜರ್ನಿ ಸ್ಟಾರ್ಟ್ ಆಗತೈತಿ, ಅದಕ್ಕೋಸ್ಕರ ಒಂದ್ ಸ್ವಲ್ಪ ಅಡ್ಡಾಡತ್ತೇವೆ ನಾವು. 3:30 ಆಗಿತ್ತು ಬಂದೆ. 3:30 ಆಗಿತ್ತು, 4 ಆಗಿತ್ತು, ಆಲ್ಮೋಸ್ಟ್ ಅರೌಂಡ್ 4 ಆಗಿತ್ತು. ಇವ್ರಿಬ್ರು ತಿಂದಾರಿ ಆಲ್ರೆಡಿ ಬಂದ ತಕ್ಷಣ. ಯಾಕಂದ್ರೆ ಇವಾಗ ಸ್ವಲ್ಪ ಪ್ರಾಬ್ಲಮ್ ಐತಿ, ಮಧ್ಯಾಹ್ನ ಕರೆಕ್ಟ್ ಟೈಮಿಗೆ ಏನು ಹೊಟ್ಟೆಗೆ ಬೀಳಿಲ್ಲ ಅಂತಂದ್ರೆ ತಲೆನೋವು ಸ್ಟಾರ್ಟ್ ಆಗೈತೆ. ಅದು ಎಲ್ಲಿ ಬಟ್ಟ 5 ನಿಮಿಷ ಇರ್ತಿತ್ತು, 10 ನಿಮಿಷ ಇರ್ತಿತ್ತು ಅನ್ನಂಗಿಲ್ಲ. ನೆಕ್ಸ್ಟ್ ಡೇ ಮಾರ್ನಿಂಗ್ ಬಟ್ಟ ತಲೆನೋವು ಇದ್ದೇ ಇರ್ತೈತಿ. ಸೊ ಈಗ ಫಸ್ಟ್ ಬೇಬಿಗೆ ಹೆಂಗ ಎಲ್ಲ ಅವ್ರದ್ದು ಫೀಡಿಂಗ್ ಎಲ್ಲ ಕರೆಕ್ಟ್ ಮಾಡ್ತಾರಲ್ಲ, ಇವಾಗ ಹಂಗೆ ಹೊಟ್ಟೆ ಕರೆಕ್ಟ್ ಹಂಗ್ ಬಿದ್ದು ಬಿಡ್ಬೇಕು ಟೈಮ್ ಟು ಟೈಮ್. ಅದಕ್ಕೆ ಫಸ್ಟ್ ಇಲ್ಲಾಂದ್ರೆ ಮಾಡೋ ಕೆಲಸ ಇಂಟ್ರೆಸ್ಟ್ ಕೊಟ್ಟು ಮಾಡಂಗಿಲ್ಲ ಅವ. ಸೊ ಫಸ್ಟ್ ಇವ್ನ ಮುಗಿಸ್ಬಿಟ್ಟಿವಿ ನಾವು, ತಿನ್ನೋದಿದ್ರೆ ತಿಂದ್ಬಿಡಿ ನೀನ್ ಅಂತೇಳಿ. ಅಲ್ಲಿ ಒಂದು ಹೋಟೆಲಿಗೆ ಹೋಗಿವಿ, ಇವ್ರಿಗೆ ಎಷ್ಟು ಆಗಿತ್ತು ಸಿಕ್ತು. ಇವ್ರು ಎಲ್ಲಿ ಹೋದ್ರು ನಾರ್ಮಲ್ ಆರ್ಡರ್ ಇರ್ತದೆ ದೋಸೆ. ಸೊ ಎಲ್ಲ ಹೋಟೆಲ್ದಾಗ ಅಂತೂ ಇದ್ದೇ ಇರ್ತೈತೆ ಆಲ್ಮೋಸ್ಟ್ ದೋಸೆ. ಎಸ್ ಕರೆಕ್ಟ್, ಅದಕ್ಕೆ ತಿನ್ಬೇಕು. ಏನ್ ಇರ್ತೈತೆ ಆ ಟೈಮ್ ತಿಂದು ಬಿಡಬೇಕು, ಹೊಟ್ಟಿಗೆ ಫಸ್ಟ್ ಮೋಸ ಮಾಡಬಾರದು. ನಾನು ಹೊರಗೋದಾಗ ದೋಸೆ ತಿನ್ನಲ್ಲ. ನಾನು ಹೊರಗೋದಾಗ ತಿಂದ್ರೆ ಏನು ಕಂಫರ್ಟೇಬಲ್ ಫುಡ್ ಅಂದ್ರೆ ಏನು ಸಿಗುದಿಲ್ಲ ನಿಮ್ಗೆ. ರೈಸ್ ಐಟಮ್ ಒಳಗೆ ಏನಾದ್ರು ತಿಂತೀನಿ, ಇಲ್ಲ ಇಡ್ಲಿ ವಡ ತಿಂತೀನಿ ನಾನು. ಅಲ್ಲಿ ಇಡ್ಲಿ ಇತ್ತು, ಬಟ್ ಯಾವ ಟೈಪ್ ಇಡ್ಲಿ? ರವಾ ಇಡ್ಲಿ ಇತ್ತು, ನಾರ್ಮಲ್ ಇಡ್ಲಿ ಅಲ್ಲ. ಏನಂತಾರೆ ರವಾ ಇಡ್ಲಿನ ಅದು? ರವಾ ಇಡ್ಲಿ ದಪ್ಪನ್ನು ಬರ್ತೈತಲ್ಲ ಅದಿತ್ತು, ಅದ್ರೊಳಗೆ ಗೋಡಂಬಿ ಎಲ್ಲ ಹಾಕಿರ್ತಾರಲ್ಲ ಆ ಇಡ್ಲಿ ಇತ್ತು. ನಾ ಆ ಇಡ್ಲಿ ತಿನ್ನಂಗಿಲ್ಲ, ಬಿಕಾಸ್ ನಂಗೆ ಬಾಯೊಳಗ್ ತಿಂದ್ರೆ ಅದು ರವಾನ ಅನಿಸ್ತೈತಿ. ಸೊ ನಾವ್ ನಾರ್ಮಲ್ ಇಡ್ಲಿ ತಿಂತೇನೆ. ಮನ್ಯಾಗ ತಿನ್ಬಿಡ್ಬೇಕು ಕಲಸ್ಕೊಂಡು. ಮನ್ಯಾಗ ಎಂತ ಇಡ್ಲಿ ಮಾಡ್ತಾರೆ ಅಂತ ಇಡ್ಲಿ ತಿಂತೇನೆ. ಅಲ್ಲಿ ಆ ಇಡ್ಲಿ ಇರ್ಲಿಲ್ಲ. ಹೋಗ್ಲಿ ಬಿಡಪ್ಪ, ರೈಸ್ ಏನಾದ್ರು ತಗೋಣ ಅಂತಂದ್ರೆ ಅಲ್ಲಿ ರೈಸೂ ಇಲ್ಲ. ಚಿತ್ರಾನ್ನ ಅಂತ, ನಾ ಮಾರ್ನಿಂಗ್ ಚಿತ್ರಾನ್ನ ತಿಂದ್ ಬಂದಿದ್ದೆ, ಮತ್ತೆ ವಾಪಸ್ 15 ತಿನ್ನೋದಂತ ಅದನ್ನು ತಿನ್ನಿಲ್ಲ. ಇವ್ರು ದೋಸೆ ತಿಂದ್ರು. ಸೊ ನಾ ಮಾರ್ನಿಂಗ್ ನಾಷ್ಟ ಮಾಡ್ದಕ್ಕಿ ಈಗ ಅರೌಂಡ್ ಟೈಮ್ ಎಷ್ಟತ್ತ? 8:30 ಆಯ್ತು. ಇನ್ನೂ ತಿಂದಿಲ್ಲ ನಾ ಇನ್ನೂವರೆಗೂ. ಸೊ ಈಗ ಡೆಕೋರೇಷನ್ ಐಟಮ್ ಹುಡ್ಕೋದ್ರೊಳಗೆ ಎಷ್ಟು ಎಕ್ಸಾಕ್ಟ್ ಆಗ್ಬಿಟ್ಟಿದೆ, ಡೆಕೋರೇಷನ್ ಐಟಮ್ ಹುಡ್ಕೋದ್ರೊಳಗೆ ಎಷ್ಟು ಎಕ್ಸಾಕ್ಟ್ ಆಗ್ಬಿಟ್ಟಿದೆ ಅಂದ್ರೆ ನನ್ ಹೊಟ್ಟಿ ಕಬ್ರ ಇಲ್ಲ ನನಗೆ. ಸೊ ಈಗ ಏನಾರ ಒಂದ್ ಸ್ವಲ್ಪ ತಿನ್ಬೇಕು, ಬಟ್ ಇಲ್ಲೇ ನೋಡ್ಬೇಕು ಏನ್ ಆಕೈತಿ. ನಿಲ್ಲಿಸ್ಕೊಂಡ್ ನಿಂತ್ರ ಟೈಮ್ ಆಕೈತಿ, ಇಲ್ಲ ಅಂತಂದ್ರ ಹೊಟ್ಟಿ ಹಸ್ತಿಗೂ ತಡ್ಕೊಳಕ್ ಆಗಲ್ಲ. ಸೊ ಸುಸ್ತಾಗ್ಬಿಟ್ಟೈತಿ ನೋಡ್ರಿ. ಮುಕ್ಕೊಂಡ ಅಯ್ಯೋ ತಡೀರಿ, ಕರೆಕ್ಟ್ ಕಾಣಿಸತ್ತಿಲ್ಲ ಅದು. ಹಾ ನೋಡ್ರಿ, ಮುಸ್ಕೊಂಡ್ಬಿಟ್ಟನ್ ಪಾಪ ನಮ್ ಗುಂಡು ಮರಿ. ಹಂಗೂ ಸುಸ್ತಾಗ್ಬಿಟ್ಟೈತಿ, ಅಡ್ಡಾಡಿ. ನೋಡ್ಕೊಂಡು ತಿಂತೀನಿ ಏನ್ರ ಐತೆ? ಬ್ಯಾಡಪ್ಪ, ಪೂರ್ತಿ ಚಾಟ್ ಸೆಂಟರ್ ನೋಡ್ಕೊಂಡು ಈಗ ಮತ್ ನಡ್ಕೊಂಡ್ ಇಲ್ಲೇ ಅದ. ಬೇಡ ಸೋನಾ, ತಿನ್ನೋದೇನು ಬರ್ತಾನೆ ಹುಡುಗ ಅವ್ನ್ ನಿಂತ್ಕೊಂಡ್ ಅಡ್ಡಾಡಕ್ ಹಂಗಿಲ್ಲ. ಈಗ ಹಿಂಗ ಸ್ಟ್ರೀಟ್ ಒಳಗ್ ನಾವ್ ತಿನ್ಕೊಂಡ್ ಹೊಂಟ್ರ ಕುಂದ್ರು ಅಂತದ್ ಏನಾರ ಇದ್ರೆ ತಿನ್ಬೋದು. ಹೌದಿಲ್ರಿ? ಕರೆಕ್ಟ್ ಹೌದಿಲ್ರಿ ನಾ ಹೇಳೋದು? ಹುಡುಗ ಮುಕ್ಕೊಂಡಾನ ಸುಮ್ಮನೆ ಕಂಗಾಲಕ್ಕನ್ ಮತ್ ಈಗ ಎದ್ದ ಅಂದ್ರವ. ಏನ್ ಮಾಡ್ತಿ ಅನ್ನೋದಲ್ಲ, ಸಿಟಿಂಗ್ ಇದ್ರಷ್ಟ. ಇಲ್ಲಾಂದ್ರೆ ಸೀದಾ ಮನಿಗ್ ಹೋಗ ಊಟ ಮಾಡೋದ್ ಮನಿಗ್ ಹೋಗಿ. ವಾಟ್ ಯು ಸೇ ಗೈಸ್? ನಾನು ಒಬ್ಬನೇ ಇರೋದು ಗಾಯ್ಸ್ ಅಲ್ಲ. ಪ್ರಶಾಂತ್ ಗಾಯ್ಸ್, ಈ ವಿಡಿಯೋ ಇಷ್ಟ ಆಗಿರ್ತೈತಿ. ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಕಮೆಂಟ್ಗಳು ಮಾಡ್ರಿ, ಏನಾರ ಒಂದ್ ಮಾಡ್ರಿ, ಒಟ್ಟೆ ಮಾಡ್ರಿ. ಥ್ಯಾಂಕ್ ಯು.